ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಮೇಕೆದಾಟು. ನನಗೆ ಇದ್ರ ಬಗ್ಗೆ ಅಷ್ಟು ತಿಳಿದಿಲ್ಲ, ಆದರೆ ನಮ್ಮ ನೆಲ ಜಲ ನಾಡು ನುಡಿ ಅಂದರೆ ನಾವು ಎಂಥವನಿಗೂ ಒಂದು ಕುದಿಯುತ್ತೆ. ಯಾಕೆಂದರೆ ಪ್ರತಿ ಸಲನೂ ತಮಿಳುನಾಡು ಖ್ಯಾತೆ ತೆಗಿತ್ತೆ. ತಿಳಿದಂತೆ ಒಂದೆರಡು ಮಾತುಗಳು ತಿಳ್ಕೊಂಡು ಚಿಕ್ಕದಾಗಿ ಈ ವಿಡಿಯೋ ಮುಗಿಸ್ತೀನಿ. ನಮ್ಮ ದುಡ್ಡು, ನಮ್ಮ ಜನಗಳು ದುಡ್ಡು, ನಮ್ಮ ನೀರು, ನಮ್ಮ ಕರ್ನಾಟಕದ ಸರೌಂಡಿಂಗಲ್ಲಿರೋದು ನೀರು ಯಾರು ಹಕ್ಕಲ್ಲ, ಎಲ್ಲರಿಗೂ ಕೊಡಬೇಕು, ಕಾನೂನುಗಳು ಇದೆ. ಆದರೆ ಇವ್ರ ಪಾಲನ್ನು ಇವ್ರು ಕೊಡಲಿ. ನೀರು ಸ್ಟೋರೇಜ್ ಮಾಡೋಕ್ಕೆ ಮೇಕೆದಾಟು ಯೋಜನೆ ಕಂಪ್ಲೀಟ್ ಮಾಡೋಕ್ಕೆ ಈ ತಮಿಳುನಾಡು ಯಾಕೆ ಖ್ಯಾತೆ ತೆಗೆಯುತ್ತೆ? ಸ್ಟಾಲಿನ್ ಅವ್ರನ್ನ ಒಪ್ಸಿ ಅಂತ ಎಲ್ಲರೂ ವಿರೋಧ ಪಕ್ಷಗಳು ಇದು ಮಾಡ್ತಾ ಇದ್ರು, ಸಿದ್ದರಾಮಯ್ಯನವ್ರನ್ನ. ಆದರೆ ಅವ್ರು ಒಪ್ತಿರ್ಲಿಲ್ಲ, ಅದೇ ಖ್ಯಾತೆ ತೆಗಿತಿದ್ರು. ಯಾಕೆಂದ್ರೆ ಇವ್ರು ಅಲೈನ್ಸ್ ಇತ್ತು, ಇವರು ಜೋರಾಗಿ ವಿರೋಧ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರ ಹತ್ರ. ಆಯ್ತಾ? ಇವತ್ತು ಮತ್ತದೇ ಜೋಸೆಫ್ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರ ಪತ್ರಿಕೆಗಳಲ್ಲೆಲ್ಲ ನೋಡಿ ಸ್ಕ್ರೀನ್ ಶಾಟ್ ಹೊಡೆದು ಫೋಟೋ ತಿಳ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಅವರು ಆದೇಶ ಹೊರಡಿಸಿದರಂತೆ ಮೇಕೆದಾಟು ಯೋಜನೆ ಮಾಡ್ತಾ ಇರೋದಕ್ಕೆ ಏನೇನು ಕಾನೂನು ಕ್ರಮ, ಏನೇನು ಕೇಸ್ಗಳು ಮಾಡಬೇಕು, ಏನೇನು ಹೋರಾಟ ಮಾಡಬೇಕು ಅದನ್ನು ಗಟ್ಟಿಗೊಳಿಸಿ ಮಾಡೋದಂತೆ ವಿರೋಧ ಮಾಡಿ. ಇವ್ರು ಯಾರ್ರಿ? ಭಿಕ್ಷಾ ಬೇಡಬೇಕಾ ನೀವು? ನಿಮ್ಮ ನೀರನ್ನು ನೀವು ಪಾಲಿಗೆ ಕೇಳಿ ಕೊಡ್ತಾರೆ. ನಮ್ಮ ಕರ್ನಾಟಕದ ರೈತರು, ಕರ್ನಾಟಕದ ಸರ್ಕಾರ ನಿಮಗೆ ಕೊಡ್ತಾ ಇದೆ. ಆದರೆ ನೀವು ಮೇಕೆದಾಟು ಯೋಜನೆ ಡ್ಯಾಮ್ ಕಟ್ಟಕ್ಕೆ ನೀವು ಬಿಡಲ್ಲ ಅನ್ನೋಕ್ಕೆ ನೀನು ಯಾರಪ್ಪ? ಜೋಸೆಫ್ ವಿಜಯ್ ಕುಮಾರ್. ನಮ್ಮ ರಾಜ್ಯದಲ್ಲಿ ನಮ್ಮ ನೀರನ್ನು ಸಂಗ್ರಹ ಮಾಡಲು ಮೇಕೆದಾಟು ಯೋಜನೆ ಮಾಡಕ್ಕೆ ಬಿಡಲ್ಲ ಅಂದರೆ ನೀನು ಯಾರು? ನಮ್ಮ ರೈತರಿಗೆ ನೀರು ಬೇಡವಾ? ನಮ್ಮ ಜಾಗ, ನಮ್ಮ ನೆಲ, ನಮ್ಮ ನೀರು, ನಮ್ಮ ಜನಗಳ ದುಡ್ಡು ಇದೇ ಆಗೋಯ್ತಲ್ರಿ. ಬೇಕಾದ್ರೂ ಭಿಕ್ಷೆ ಬೇಡ್ಕೊಂಡು ಅವ್ರು ನೀರು ಇಸ್ಕೊಳ್ಳಿ. ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಯೋಜನೆ ಮಾಡಬೇಕು ಅಂದರೆ ತಮಿಳುನಾಡು ಅವರು ಒಪ್ಪಿಗೆ ಪಡಿಬೇಕು ಅಂದರೆ ಇದು ಯಾವ ನ್ಯಾಯ? ಇದು ಯಾವ ಕಾನೂನು? ಇದು ಯಾವ ರೂಲ್ಸು? ವಿರೋಧ ಪಕ್ಷಗಳಾಗಲಿ, ಈಗಿರೋ ಅಧಿಕಾರದಲ್ಲಿರೋ ಪಕ್ಷಗಳಾಗಲಿ, ವಿರೋಧ ಪಕ್ಷಗಳು ಅಷ್ಟು ವಿರೋಧ ಮಾಡ್ಬೋದು. ಗಟ್ಟಿಯಾಗಿ ನಿಂತು ಹೋರಾಡಿ ನಮ್ಮ ಕರ್ನಾಟಕಕ್ಕೆ ಇದು ಯೋಜನೆ ಪೂರ್ಣಗೊಳಿಸ್ಬೇಕು. ಬರೀ ಅವ್ರು ಬಂದಾಗ ಇವ್ರು ಮಾಡ್ಕೊಡ್ತೀವಿ ಅನ್ನೋದು, ಇವ್ರು ಬಂದಾಗ ಅವ್ರು ಮಾಡ್ಕೊಡ್ತೀವಿ ಅನ್ನೋದು, ಮತ್ತೊಂದು ಯಾವುದೋ ಪಕ್ಷ ಬಂದಾಗ ಅವ್ರು ಮಾಡ್ಕೊಡ್ತೀವಿ ಅನ್ನೋದು, ಜನಗಳನ್ನ ಮಂಗ ಮಾಡ್ತಾ ಇದ್ದೀರಿ ಹೊರತು ಯೋಜನೆ ಯಾರು ಪೂರ್ಣ ಮಾಡ್ತಾ ಇಲ್ಲ. ಅವತ್ತೆಷ್ಟೋ 1,000 ಕೋಟಿ ಇತ್ತಂತೆ, 5,000 ಕೋಟಿನೋ 10,000 ಕೋಟಿನೋ ಈ ಯೋಜನೆ ಶುರು ಮಾಡಬೇಕು ಅಂದಾಗ ಇವತ್ತು 50,000 ಕೋಟಿ, 40,000 ಕೋಟಿ, 70,000 ಕೋಟಿ ದುಡ್ಡಿಗೆ ಲೆಕ್ಕಾಚಾರ ಇಲ್ವೇನ್ರಿ? ಜನಗಳು ದುಡ್ಡನ್ನ ಈ ಥರ ನೀರು ಥರ ಫೋನ್ ಮಾಡ್ತೀವಿ ಅಂದರೆ ಬಿಡುಗಡೆ ಮಾಡಿರ್ತಾರೆ, ದುಡ್ಡು ಎಲ್ಲಿ ಹೋಗುತ್ತೆ? ಪರ್ಮಿಷನ್ ತಗೊಂಡು ಒಂದ್ಸರಿ ನಿಂತು ಕಾನೂನು ಹೋರಾಟ ಮಾಡಿ ಇದು ಆಗಬೇಕು. ವಿರೋಧ ಪಕ್ಷಗಳು ಬರೀ ವಿರೋಧ ಮಾಡಬಾರ್ದು, ಸಹಕಾರ ಕೊಟ್ಟು ಈ ಯೋಜನೆ ಪೂರ್ಣಗೊಳಿಸೋಕ್ಕೆ ಏನು ಬೇಕೋ ಅದು ಕೈ ಕರೆಕೊಳ್ಬೇಕು. ಇವರು ಶುರು ಮಾಡ್ತೀವಿ ಅನ್ನೋದಂತೆ, ಅಲ್ಲಿ ತಮಿಳುನಾಡು ವಿರೋಧ ಮಾಡ್ತೀವಿ, ಕೇಸ್ ಹಾಕ್ತೀವಿ ಅನ್ನೋದಂತೆ. ಇದೇ ಕತೆ ಕೇಳಾಗೋಯ್ತು. ಕಾಂಗ್ರೆಸ್ ಬಂದಾಗ BJP ಹೇಳುತ್ತೆ, BJP ಬಂದಾಗ ಕಾಂಗ್ರೆಸ್ ಹೇಳುತ್ತೆ, ಮತ್ತು JDS ಬಂದಾಗ JDS ಮೇಲೆ ಹೇಳ್ತಾರೆ, ಇನ್ನೆಲ್ಲ ಬಂದಾಗ ಅದ್ರ ಮೇಲೆ ಇದ್ರ ಮೇಲೆ ಆಗ್ತದೆ. ಜನಗಳು ಒಟ್ಟಿಗೆ ಪರಿಣಾಮ ಆಗ್ತೈತೆ. ನಮ್ಮ ರಾಜ್ಯದ ಯೋಜನೆ, ನಮ್ಮ ನೀರಿನ ಯೋಜನೆ ಮಾಡೋಕ್ಕೆ ಅವರು ವಿರೋಧ ಅಂದರೆ ಅದಕ್ಕೆ ಸರಿಯಾದ ಕಾನೂನು ರೀತಿ ಹೋರಾಟ ಮಾಡ್ಬೇಕಣ್ರಿ, ಮಾಡಿ ಗೆಲ್ಲಬೇಕು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಿ, ಯಾರೋ ತೇಜ ಒದಗಲ್ಲ. ತಿಳಿದಂತೆ ದಡ್ಡನಾದರೂ ನಾನು ನನ್ನ ರಾಜ್ಯದ ಒಂದೆರಡು ನೀರಿನ ಬಗ್ಗೆ ಒಂದೆರಡು ಮಾತನಾಡಲು ಬಯಸಿದ್ದೆ, ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಪಾಡಿ ಅಂತ ಇಲ್ಲಿಗೆ ನಿಮ್ಮ ಈ ಮುತ್ತಣ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಸತ್ಯ ನಿಮ್ಮ ಮುಂದೆ ಹೆದರದೆ ಜಗ್ಗದೆ.